ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಜರಳಗಳು, ವಿಪಕ್ಷಗಳ ಗದ್ದಲ ಗಲಾಟೆಗಳ ನಡುವೆಯೇ ಈ ಬಾರಿ ಸಂಸತ್ ಅಧಿವೇಶನದ ಪ್ರಮುಖ ಘಟ್ಟಕ್ಕೆ ವೇದಿಕೆ ಸಜ್ಜಾಗಿದೆ. ಸ್ವಾತಂತ್ರ್ಯೋತ್ಸವ ಮುಗೀತಾ ಇದ್ದ ಹಾಗೆ 3 ದಿನಗಳ ಕಾಲ ಡಿಲಿಮಿಟೇಷನ್ ಬಿಲ್ ಮಂಡನೆ ಹಾಗೂ ಚರ್ಚೆಗೆ ದಿನಾಂಕ ನಿಗದಿಯಾಗಿದೆ. ಹೇಳಿಕೊಂಡೇ ಬರ್ತಾ ಇರೋದನ್ನು ನೋಡಿದ್ರೆ ಎನ್ಡಿಎ ಎಲ್ಲಾ ರೀತಿಯ ಫೈಟ್ಗೂ ಸಜ್ಜಾಗಿದೆ. ಬಿಲ್ ಪಾಸ್ ಮಾಡೋ ಆತ್ಮವಿಶ್ವಾಸ ಇದೆ ಅನ್ನೋ ರೀತಿ ಕಾಣಿಸ್ಕೊಳ್ತಾ ಇದೆ. ಸರ್ಪ್ರೈಸಿಂಗ್ ಅನ್ನೋ ಹಾಗೆ ಕೆಲವರು ಬೆಂಬಲ ಕೊಡೋ ಬಗ್ಗೆಯೂ ಕೂಡ ಸುದ್ದಿಗಳು ಬರ್ತಾ ಇದೆ. ಇನ್ನೊಂದು ಕಡೆ ಎಲ್ಲಾ ವಿಪಕ್ಷಗಳನ್ನ ಗಡಗಡ ನಡಗಿಸ್ತಾ ಇರೋ FCRA ಕುರಿತು ಕಾಂಗ್ರೆಸ್ ಹಾಗೂ ಅಮೆರಿಕ ಒಂದೇ ರೀತಿಯ ಅಭಿಪ್ರಾಯಗಳನ್ನ ಹೊರಹಾಕ್ತಾ ಇವೆ. ಕೈ ನಾಯಕರು ಯಾವುದೇ ಕಾರಣಕ್ಕೂ ನಾವು FCRA ಪಾಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಪಟ್ಟು ಬಿದ್ದಿದ್ರೆ, ಅಮೆರಿಕದ ರಾಜಕೀಯ ನಾಯಕರು ಈ ಬಿಲ್ಲನ್ನ ಪಾಸ್ ಮಾಡಬೇಡಿ ಅಂತ ಭಾರತಕ್ಕೆ ಸಲಹೆ ಕೊಡೋದರ ಜೊತೆಗೆ ಆತಂಕವನ್ನ ಸೃಷ್ಟಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಸತ್ ಕಲಾಪ ಅಂದ್ರೆ ಅದಕ್ಕೊಂದು ತೂಕ ಇದೆ. 543 ಎಂಪಿಗಳನ್ನ ದೇಶದ ಜನರು ಪಕ್ಷಾತೀತವಾಗಿ ಆಯ್ಕೆ ಮಾಡಿ ಕಳಿಸೋದು ಟೈಮ್ ಪಾಸ್ ಮಾಡಲಿ ಅಥವಾ ಟೈಮ್ ವೇಸ್ಟ್ ಮಾಡಲಿ ಅಂತ ಅಲ್ಲ, ಚರ್ಚೆ ಮಾಡಿ ಅಂತ. ಆದರೆ 2024ರ ನಂತರ ಸೆಷನ್ ಅಂದ್ರೆ ಅಲ್ಲಿ ವಿಪಕ್ಷಗಳು ಕೂಗೋದು, ಗಲಾಟೆ ಮಾಡೋದು ಖಾಯಂ ಅನ್ನೋ ಹಾಗಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಹಾಗೂ ಅವರ ಸಂವಿಧಾನದ ಮೇಲೆ ಗೌರವ ಇರುವವರು ಶಾಂತ ರೀತಿಯಿಂದ ಚರ್ಚೆ ಮಾಡಿ ಯಾವುದನ್ನ ವಿರೋಧಿಸಬೇಕು ಅನ್ಸುತ್ತೋ ಅದನ್ನ ಪಾಯಿಂಟ್ ಮಾಡಿ ವಿರೋಧಿಸೋದಕ್ಕೆ ಅವಕಾಶ ಇದೆ. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾರೆ ಅನ್ನೋ ಆರೋಪ ಹೊತ್ತವರೇ ಈಗ ಸೆಷನ್ನಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಜನರ ಹಣವನ್ನ ಪೋಲು ಮಾಡ್ತಾ ಇದ್ದಾರೆ. ಇದರ ಮಧ್ಯೆಯೂ ಬಹುದೊಡ್ಡ ಕ್ರಾಂತಿಗೆ ದಿನಾಂಕ ನಿಗದಿಯಾಗಿದೆ. ಆಗಸ್ಟ್ 16ರಿಂದ 18ರ ಅವಧಿಯಲ್ಲಿ ಡಿಲಿಮಿಟೇಷನ್ ಬಿಲ್ ಕುರಿತಂತೆ ಚರ್ಚೆ ಹಾಗೂ ಮಂಡನೆ ಮಾಡೋ ಬಗ್ಗೆ ಮಾಹಿತಿಗಳು ರಿವೀಲ್ ಆಗಿದೆ. 3 ದಿನಗಳ ಕಾಲಾವಕಾಶ ನಿಗದಿಯಾಗಿದೆ ಅಂದ್ರೆ ಸುದೀರ್ಘ ಚರ್ಚೆಗೆ ಸರ್ಕಾರ ರೆಡಿ ಇದೆ ಅನ್ನೋದನ್ನ ಹೇಳಿದಂತಿದೆ. ಆದರೆ ಈ ಚರ್ಚೆ ಎಷ್ಟು ಆರೋಗ್ಯಕರವಾಗಿ ನಡೆಯುತ್ತೆ ಅನ್ನೋದೇ ಈಗ ಎಲ್ಲರಲ್ಲೂ ಇರೋ ಡೌಟ್. ಯಾಕಂದ್ರೆ ಮೋದಿ ಸರ್ಕಾರ ಯಾವ ರೀತಿಯ ಬಿಲ್ ತಂದ್ರು ಅದರ ಹೆಸರನ್ನ ಹೇಳಿ ಮುಗಿಸೋದರ ಒಳಗೆ ಅಪೋಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರೋ ವಿಪಕ್ಷಗಳು ಸಡನ್ ಆಗಿ ದೇಶದ ಪ್ರತಿಯೊಬ್ಬರು 3 ಹೊತ್ತು ಊಟ ಮಾಡಬೇಕು ಅಂತ ಬಿಲ್ ತಂದ್ರು ಅದಕ್ಕೂ ಆಕ್ರೋಶ ಹೊರಡಿಸಿ ವಿರೋಧ ವ್ಯಕ್ತಪಡಿಸಿದ್ರು ಅಚ್ಚರಿ ಇಲ್ಲ ಅನ್ನೋ ರೀತಿ ವರ್ತಿಸ್ತಾ ಇದೆ. ಡಿಲಿಮಿಟೇಷನ್ ಬಿಲ್ ಕುರಿತಂತೆ ವರ್ಷಗಳಿಂದ ಚರ್ಚೆ ಇರೋದ್ರಿಂದ ಅದರಲ್ಲಿ ಏನಿದೆ, ಯಾವ ಕಾರಣಕ್ಕೆ ಅದು ಮುಖ್ಯವಾಗುತ್ತೆ ಅನ್ನೋದೆಲ್ಲ ಆಲ್ರೆಡಿ ರಿವೀಲ್ ಆಗಿದೆ. ಇದರ ಅಂಶಗಳ ಕುರಿತು ಚರ್ಚೆ ನಡೀಬೇಕು. ಆದರೆ ಕೆಲ ತಿಂಗಳುಗಳ ಹಿಂದೆ ವುಮನ್ ರಿಸರ್ವೇಶನ್ ಜಾರಿ ಮಾಡೋದಕ್ಕೂ ಮುನ್ನ ಡಿಲಿಮಿಟೇಷನ್ ಅಗತ್ಯ ಅಂತ ಮಂಡಿಸಿದ್ರೆ ಅದನ್ನ ಅಪೋಸ್ ಮಾಡಿದ್ರು. ಕೊನೆಗೆ ಅದರಿಂದ ಬ್ಯಾಕ್ ಫೈರ್ ಆಗ್ತಾ ಇದ್ದಂತೆ ಮಹಿಳಾ ಬಿಲ್ಗೆ ನಮ್ಮ ವಿರೋಧ ಇಲ್ಲ, ಡಿಲಿಮಿಟೇಷನ್ ಯಾಕೆ ಅನ್ನೋದನ್ನ ಕೇಳಿದ್ರು. ಆದ್ರಿಂದ ಈ ಬಾರಿ ಮತ್ತೆ ಅದೇ ರೀತಿಯ ಪ್ರಶ್ನೆಗಳನ್ನು ಎತ್ತುವ ಸಾಧ್ಯತೆ ಇದೆ. ಅಂದಹಾಗೆ ಯಾಕೆ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಹಾಗೂ ಮಹಿಳಾ ರಿಸರ್ವೇಶನ್ ಬಿಲ್ಗೂ ಲಿಂಕ್ ಮಾಡ್ತಾ ಇದೆ ಅಂದ್ರೆ ಅದರ ಹಿಂದೆ ಕೂಡ ಒಂದಷ್ಟು ಲಾಜಿಕಲ್ ಆಗಿ ಕಾರಣಗಳಿವೆ. ಮಹಿಳೆಯರಿಗೆ ಇಂತಿಷ್ಟು ರಿಸರ್ವೇಶನ್ ಕೊಡಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ಸೀಟ್ಗಳನ್ನ ಹೆಚ್ಚು ಮಾಡೋ ಕೆಲಸ ಆಗಬೇಕು. ಇಲ್ಲ ಅಂದ್ರೆ ಈಗ ಇರೋ ಸೀಟ್ಗಳಲ್ಲಿ 33% ಮಹಿಳಾ ಮೀಸಲಾತಿ ಕೊಟ್ಟು ಅದನ್ನ ಎಲ್ಲಾ ಪಕ್ಷದವರು ಪಾಲಿಸಬೇಕು ಅಂದ್ರೆ ಅದನ್ನ ವಿಪಕ್ಷಗಳು ಒಪ್ಪುತ್ತವಾ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಅದರಿಂದ ಎಲ್ಲಾ ರಾಜ್ಯಗಳಲ್ಲೂ ಲೋಕಸಭಾ ಸೀಟ್ಗಳನ್ನ ಹೆಚ್ಚಿಸೋ ಕೆಲಸ ಆಗಲಿದೆ. ಅಂದಹಾಗೆ ಯಾಕೆ ಲೋಕಸಭಾ ಸೀಟ್ಗಳನ್ನ ಹೆಚ್ಚಿಸ್ತಾ ಇದ್ದಾರೆ ಅನ್ನೋದಕ್ಕೂ ಒಂದು ಪ್ರಮುಖ ಕಾರಣ ಇದೆ. ಮೊದಲನೆಯದಾಗಿ ಡಿಲಿಮಿಟೇಷನ್ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ, ಕಾಲಕ್ಕೆ ತಕ್ಕಂತೆ ನಡೆಯಬೇಕಾದ ಪ್ರಕ್ರಿಯೆ ಅದು. ದಿನ ದಿನಕ್ಕೂ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಾಗ ಒಬ್ಬ MP ಲಕ್ಷಾಂತರ ಜನರ ಸಮಸ್ಯೆಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಆದ್ರಿಂದ ಇದೇ ವರ್ಷ ಜನಗಣತಿ ಹಾಗೂ ಜಾತಿ ಗಣತಿಗೂ ಕೂಡ ಪ್ಲಾನ್ ರೆಡಿ ಇರೋದ್ರಿಂದ ಎಲ್ಲವೂ ಒಂದೇ ಹೊತ್ತಲ್ಲಿ ಅಚ್ಚುಕಟ್ಟಾಗಿ ನಡೆದ್ರೆ ದೇಶದ ಹಿತದೃಷ್ಟಿಯಿಂದ ಅದು ಸಮತೋಲನಗೊಳ್ಳುತ್ತೆ. ಒಂದನ್ನ ಮಾಡಿ ಇನ್ನೊಂದನ್ನ ಮಾಡಲಿಲ್ಲ ಅಂದ್ರೆ ಅದು ಮಾಡಿಯೂ ಪ್ರಯೋಜನ ಇಲ್ಲದಂತಾಗುತ್ತೆ. ಆದ್ರಿಂದ ಈ ಲಾಜಿಕ್ ಸುತ್ತ ಚರ್ಚೆ ನಡೆದು ಇದರಲ್ಲಿ ಏನಾದರೂ ಲೋಪದೋಷ ಇದ್ದು ಅದನ್ನ ವಿಪಕ್ಷಗಳು ಎತ್ತಿ ಹಿಡಿಯೋ ಕೆಲಸ ಮಾಡಿದ್ರೆ ಆಗ ಜನರಿಗೂ ಸ್ವಲ್ಪ ಇದರ ಬಗ್ಗೆ ತಿಳಿಯುವ ಆಸಕ್ತಿ ಬರುತ್ತೆ. ಲಾಜಿಕ್ ಆಗಿ ಯೋಚಿಸುವಂತಾಗುತ್ತೆ. ಸ್ವಲ್ಪ ಮಟ್ಟದಲ್ಲಿ ನಂಬಿಕೆಯನ್ನಾದರೂ ಗಳಿಸ್ತಾರೆ. ಇಲ್ಲ ಮತ್ತದೇ ಹಳೆ ಸ್ಕ್ರಿಪ್ಟ್ ಹೇಳಿ ಕೂಗಾಡಿದ್ರೆ ಅದರ ಲಾಭ ಮತ್ತೆ NDAಗೆ ಆಗುತ್ತೆ. ಈಗ ವಿಷಯ ಇರೋದು ಚರ್ಚೆ ನಡೀಲಿ ಅಥವಾ ಕೂಗಾಟ ನಡೀಲಿ, ಸೆಷನ್ನಲ್ಲಿ ಈ ಬಿಲ್ ಪಾಸ್ ಮಾಡೋದಕ್ಕೆ ಸದಸ್ಯ ಬಲ ಬೇಕಲ್ವಾ, ಅದರ ಕತೆ ಏನು ಅನ್ನೋದು. DMK ಬೆಂಬಲ ಕೊಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಹಲವು ದಿನಗಳಿಂದ ಈ ಕುರಿತಂತೆ DMK ಹಾಗೂ BJP ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೀತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇತ್ತು. ಈ ಹಿಂದೆ ಪ್ರತಿಕ್ರಿಯೆ ಕೊಟ್ಟಿದ್ದ DMK ತಮಿಳುನಾಡಿಗೆ ನಷ್ಟ ಆಗೋದಿಲ್ಲ ಅಂದ್ರೆ ಖಂಡಿತ ಬೆಂಬಲವನ್ನ ಕೊಡ್ತೀವಿ ಅನ್ನೋದನ್ನ ಹೇಳಿತ್ತು. ಅರ್ಥಾತ್ ಪರೋಕ್ಷವಾಗಿ ನಮ್ಮ ಬೆಂಬಲ ಇದೆ ಅನ್ನೋದನ್ನ ಆಗ್ಲೇ ಹೇಳಿದ್ರು. ಯಾಕಂದ್ರೆ ಈ ಬಿಲ್ನಿಂದ ಪ್ರತಿ ರಾಜ್ಯದಲ್ಲೂ ಕ್ಷೇತ್ರಗಳ ಸಂಖ್ಯೆ ಹೆಚ್ಚುತ್ತೆ ಅನ್ನೋದನ್ನ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇಷ್ಟಾದ ಬಳಿಕವೂ ಈ ವಿಚಾರದಲ್ಲಿ ಆರೋಪ ಮಾಡಿದ್ರೆ ಜನರು ಅದಕ್ಕೆ ಯಾವ ಪದವನ್ನ ಬಳಸ್ತಾರೆ ಅನ್ನೋದು ಗೊತ್ತಿದೆ. ಆದ್ರಿಂದ DMK ಬೆಂಬಲವನ್ನ NDA ನಂಬಿಕೊಳ್ಳಬಹುದು ಅನ್ನೋ ವಾತಾವರಣ ಇದೆ. ಇನ್ನು DMK ಬೆಂಬಲ ಯಾಕೆ ಮುಖ್ಯವಾಗುತ್ತೆ ಅಂತ ನೋಡಿದ್ರೆ ಲೋಕಸಭೆಯಲ್ಲಿ ಬರೋಬ್ಬರಿ 22 ಸದಸ್ಯ ಬಲ ಹಾಗೂ ರಾಜ್ಯಸಭೆಯಲ್ಲಿ 8 ಸದಸ್ಯ ಬಲ DMK ಕಡೆಯಿಂದ ಸಿಗುತ್ತೆ.
ಇದರ ಜೊತೆಗೆ ಶರದ್ ಪವಾರ್ ಎನ್ಸಿಪಿಯ 8 ಸದಸ್ಯ ಬೆಂಬಲ ಕೂಡ ಸಿಗ್ತಾ ಇದ್ದು NDA 2/3 ಮೆಜಾರಿಟಿಗೆ ಹತ್ತಿರವಾಗ್ತಾ ಇರೋದು ಕನ್ಫರ್ಮ್ ಆಗಿದೆ. ಆದರೆ ಇನ್ನುಳಿದ ಬೆರಳೆಣಿಕೆ ಸದಸ್ಯ ಬಲಕ್ಕಾಗಿ ಏನ್ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಚಾನಕ್ಕಾಗಿ ಆ ಸಂದರ್ಭದಲ್ಲಿ ಯಾರಾದರೂ ಬೆಂಬಲವನ್ನ ಸೂಚಿಸ್ತಾರಾ? ಕ್ರಾಸ್ ವೋಟಿಂಗ್ ಮೂಲಕ ವಿಪಕ್ಷ ನಾಯಕರಿಗೆ ಶಾಕ್ ಕಾದಿದೆಯಾ? ಅಥವಾ ವಿಪಕ್ಷದಲ್ಲಿ ಕೆಲವರು ಅಚಾನಕ್ಕಾಗಿ ಗೈರಾಗುವ ಮೂಲಕ 2/3 ಮೆಜಾರಿಟಿ ನಂಬರ್ ಕಡಿಮೆಯಾಗಿ ಸಹಾಯವಾಗಲಿದೆಯಾ ಅನ್ನೋದು ಕೂಡ ಕುತೂಹಲಕಾರಿ ವಿಷಯ. ಆದರೆ ಈ ಸೆಷನ್ಗೂ ತಿಂಗಳುಗಳ ಮುನ್ನವೇ ಸದಸ್ಯ ಬಲವನ್ನ ಹೆಚ್ಚಿಸಿಕೊಂಡಿದ್ದ ರೀತಿಯನ್ನು ನೋಡಿದರೆ ಈ ಬಾರಿ ಬಿಲ್ ಪಾಸ್ ಮಾಡೋ ತನಕ ಇಟ್ಟ ಹೆಜ್ಜೆಯನ್ನ ಹಿಂದೆ ಇರಿಸೋದಿಲ್ಲ ಅನ್ನೋ ಊಹೆ ದಟ್ಟವಾಗ್ತಾ ಇದೆ. ಇನ್ನು FCRA ಬಿಲ್. ಹಳೆ ಸಿನಿಮಾಗಳಲ್ಲಿ ದೆವ್ವ ಮೆಟ್ಟಿದ ವ್ಯಕ್ತಿ ಮುಂದೆ ಮಂತ್ರವಾದಿ ಲಿಂಬೆ ಹಣ್ಣನ್ನು ಹಿಡಿದ್ರೆ ದೆವ್ವಗಳು ಹೇಗೆ ಒದ್ದಾಡ್ತಾ ಇದ್ವೋ, ಈ ಬಿಲ್ ವಿಚಾರದಲ್ಲಿ ಕೆಲವರ ಟೆನ್ಷನ್ ಹಾಗೇ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಫಾರಿನ್ ಫಂಡ್ಗಳನ್ನು ಮಾನಿಟರ್ ಮಾಡ್ತೀವಿ, ಫಂಡ್ ಬರಲೇಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಈ ಫಂಡ್ಗಳು ಮಿಸ್ಯೂಸ್ ಆಗಿ ದೇಶಕ್ಕೆ ಮಾರಕ ಆಗದಂತೆ ತಡೆಯೋದು ಮಾತ್ರ ನಮ್ಮ ಉದ್ದೇಶ ಅನ್ನೋದನ್ನ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೆ ಕೆಲವರು ಏನೋ ಆಗೋಯ್ತು ಅಂತ ಗಾಬರಿಗೊಂಡಿದ್ದಾರೆ. ಒಂದು ಕಡೆ ಭಾರತದಲ್ಲಿ ಕಾಂಗ್ರೆಸ್ ಈಗಾಗಲೇ ಇದಕ್ಕೆ ಅಡ್ಡಗಾಲು ಹಾಕ್ತೀವಿ ಅಂತ ಹೇಳಿದೆ. ಈ ಕುರಿತು ಮಾತನಾಡಿರೋ KC ವೇಣುಗೋಪಾಲ್, ನಮ್ಮ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಲ್ಲಾ ಚರ್ಚೆಯನ್ನು ನಡೆಸಿದ್ದೀವಿ. ಈ ಬಿಲ್ ಅನ್ನು ನಾವು ದೊಡ್ಡ ಮಟ್ಟದಲ್ಲಿ ಅಪೋಸ್ ಮಾಡ್ತೀವಿ. ಈ ಅಮೆಂಡ್ಮೆಂಟ್ ಬಿಲ್ ಜಾರಿ ಆಗದಂತೆ ತಡಿತೀವಿ ಅಂತ ಹೇಳಿದ್ದಾರೆ. ಹೇಳಿದ್ದೇನೋ ಓಕೆ, ಆದರೆ ತಡೆಯೋದಕ್ಕೆ ಸದಸ್ಯ ಬಲ ಬೇಕಲ್ವಾ ಅನ್ನೋದು ಜನರ ಪ್ರಶ್ನೆ. ಅಂದಹಾಗೆ ಈ ಬಿಲ್ಗೆ ಭಾರತದ ವಿಪಕ್ಷಗಳು ಅಪೋಸ್ ಮಾಡ್ತಾ ಇರೋದ್ರಲ್ಲಿ ಅಚ್ಚರಿ ಏನೂ ಇಲ್ಲ. ಆದರೆ ಅಮೆರಿಕದಿಂದ ವಿರೋಧ ಬರ್ತಾ ಇರೋದು ಅಚ್ಚರಿಯನ್ನ ತರಿಸ್ತಾ ಇದೆ. ಈ ಹಿಂದೆಯೇ ಅಮೆರಿಕದ ಕಾಂಗ್ರೆಸ್ ಆಡಳಿತ ಹಾಗೂ ವಿಪಕ್ಷ ನಾಯಕರು ಇಬ್ಬರು ಒಗ್ಗಟ್ಟಿನಿಂದ ಈ ಬಿಲ್ ಅನ್ನ ತರಬೇಡಿ ಅಂತ ಭಾರತಕ್ಕೆ ಹೇಳಿದ್ರು. ಈಗ ಯಾರೋ ಮೂರೆ ಅನ್ನೋ ಮೂರನೇ ವ್ಯಕ್ತಿ ಹೊಸ ರೀತಿಯ ವ್ಯಾಖ್ಯಾನ ಮಾಡಿ ಈ ಬಿಲ್ ಬಗ್ಗೆ ನೆಗೆಟಿವ್ ಅನ್ನ ಹರಡಿಸ್ತಾ ಇದ್ದಾನೆ. ಭಾರತದಲ್ಲಿ ಕ್ರೈಸ್ತರು ಅನಾದಿ ಕಾಲದಿಂದ ಇದ್ದಾರೆ. ಯೇಸು ಕ್ರಿಸ್ತನ ಮರಣದ ದಶಕದ ನಂತರ ಥಾಮಸ್ ಹಾಗೂ ಅಪೋಸ್ಟಲ್ ಮಲಬಾರ್ ಭಾಗದಲ್ಲಿ ಸಂಚರಿಸಿದ್ರು. ಆಗಿನಿಂದಲೂ ಕ್ರೈಸ್ತರು ಭಾರತದಲ್ಲಿ ಇದ್ದಾರೆ. ಇಷ್ಟು ದೊಡ್ಡ ಇತಿಹಾಸ ಇದ್ರೂ ಕ್ರೈಸ್ತರಿಗೆ ಅನ್ಯಾಯ ಆಗ್ತಾ ಇದೆ. ಇದು ಕ್ರೈಸ್ತರ ಮೇಲಿನ ದಾಳಿ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾನೆ. ಆದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತದಲ್ಲಿ ಒಂದು ಯೋಜನೆಯನ್ನ ತಂದ್ರೆ ಅದನ್ನ ಹಿಂದೂಗಳಿಗೆ ಮಾತ್ರ ಸೀಮಿತ ಮಾಡದೆ ಎಲ್ಲಾ ಮತದವರಿಗೂ ನೀಡ್ತಾರೆ. ಆಯುಷ್ಮಾನ್ ಆಗಿರಲಿ, ಪ್ರಧಾನ ಮಂತ್ರಿ ಆವಾಸ್ ಅಥವಾ ಇನ್ನಿತರೆ ಯೋಜನೆಯನ್ನ ಕೇವಲ ಹಿಂದೂಗಳಿಗೆ ಅಂತ ಎಲ್ಲೂ ಮಾಡಿಲ್ಲ. ಆದರೆ ಫಾರಿನ್ ಫಂಡ್ಗಳು ಯಾರಿಗಾಗಿ ಮಾತ್ರ ಬರುತ್ತೆ ಅನ್ನೋದು ದೇಶಕ್ಕೆ ಗೊತ್ತಿದೆ. ಅಲ್ಲದೆ ಇಲ್ಲಿ ಫಂಡ್ಗಳು ಬಾರದಂತೆ ತಡೆಯೋ ಕೆಲಸ ಆಗ್ತಾ ಇಲ್ಲ. ಇಷ್ಟಾದರೂ ಈ ರೀತಿ ರಿಯಾಕ್ಟ್ ಮಾಡ್ತಾರಲ್ವಾ? ವಿಷಯ ಗೊತ್ತಿದ್ರೂ ದಡ್ಡರಂತೆ ಮಾತಾಡೋ ಜನರು ಕೇವಲ ಭಾರತದಲ್ಲಿ ಮಾತ್ರ ಇರ್ತಾರೆ ಅಂತ ಜನರು ಅಂದ್ಕೊಂಡಿದ್ರು. ಆದರೆ ಈ ರೋಗಕ್ಕೆ ಭೌಗೋಳಿಕ ಗಡಿ ಇಲ್ಲ, ವಿಶ್ವದಾದ್ಯಂತ ಇದ್ದಾರೆ ಅನ್ನೋದು ಈ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.